ನಮಸ್ಕಾರ. ಇದು ಮಂಗಳೂರು ಮಾಲಿಕೆಗೆ ಸ್ವಾಗತ. ನಾವೀಗ ಮಂಗಳೂರಿನ ಹೃದಯ ಭಾಗವಾಗಿರುವ ಮಂಗಳೂರಿನ ಹೆಗ್ಗುರುತು ಐಕಾನ್ ಅಂತ ನಾವು ಕರೆಯುವಂಥದ್ದು, ಅದಕ್ಕಿಂತಲೂ ಲ್ಯಾಂಡ್ ಮಾರ್ಕ್ ಸರಿಯಾದ ಶಬ್ದ. ಮಂಗಳೂರು ಅಂದ ಕೂಡಲೇ ನಮ್ಮ ಮನಸ್ಸಿಗೆ ನಮ್ಮ ಕಣ್ಣ ಮುಂದೆ ಕಟ್ಟುವುದು ಲೈಟ್ ಹೌಸ್. ಮಂಗಳೂರಿನ ಹೃದಯ ಭಾಗವಾದ ಹಂಪನಕಟ್ಟೆಯ ಪಕ್ಕದಲ್ಲೇ ಇದೆ, ಎತ್ತರದ ಪ್ರದೇಶದಲ್ಲಿದೆ ಈ ಬಾವುಟೆಗುಡ್ಡೆ. ಏಕೆಂದರೆ ಹಿಂದೆ ರಾಜ ಮಹಾರಾಜರ ಆಳ್ವಿಕೆಯ ಕಾಲದಲ್ಲಿ ಅವರು ತಮ್ಮ ಧ್ವಜವನ್ನು ಇಲ್ಲಿ ಹಾರಾಡಿಸ್ತಾ ಇದ್ರು. ಆ ಕಾಲಕ್ಕಾಗಿ ಇದು ಫ್ಲಾಗ್ ಪೋಸ್ಟ್ ಎಂಬ ಒಂದು ಹೆಸರನ್ನು, ಬಾವುಟೆಗುಡ್ಡೆ ಎಂಬ ಹೆಸರನ್ನು ಪಡೆಯಿತು. ಮುಂದೆ ಕಾಲಾನುಕಾಲಕ್ಕೆ ಬೇರೆ ಬೇರೆ ಪೋರ್ಚುಗೀಸರು, ಫ್ರೆಂಚರು ಮುಂತಾದವರು ಇಲ್ಲಿ ಆಳುವಾಗ, ಮುಂದಿನಕ್ಕೆ ಬ್ರಿಟಿಷರು ಇಲ್ಲಿ ಆಳುವಾಗ ಕೂಡ ಈ ಪ್ರದೇಶವನ್ನು ತಮ್ಮ ಮುಖ್ಯ ಸ್ಥಾನವನ್ನಾಗಿ ಮಾಡಿಕೊಂಡಿದ್ದರು. ಹಾಗಾಗಿ ಇಲ್ಲಿಗೆ ಲೈಟ್ ಹೌಸ್ ಹಿಲ್ ರೋಡ್ ಎಂಬುದಾಗಿ ಹೆಸರು. ಇನ್ನೊಂದು ವಿಶೇಷ ಅಂದರೆ, ನಾವೀಗ ಇಲ್ಲಿ ಹಿಂಬದಿಯಲ್ಲಿ ನೋಡ್ತಾ ಇರುವಂತಹ ಧ್ವಜಸ್ತಂಭ ಲೈಟ್ ಹೌಸ್, ಇದನ್ನು 1900ನೇ ಇಸ್ವಿಯಲ್ಲಿ ಆಗಿನ ಮಡ್ರಾಸಿನ ಬ್ರಿಟಿಷ್ ಗವರ್ನರ್ ಆಗಿದ್ದ ಲಾರ್ಡ್ ಡಾಲ್ಹೌಸಿ ಅವರು ನಿರ್ಮಾಣ ಮಾಡಿದರು. ಇದರ ಮುಖ್ಯ ಉದ್ದೇಶ ಸಮುದ್ರದಲ್ಲಿ ಮೀನುಗಾರರಿಗೆ ದಡಕ್ಕೆ ಬರಲು ಬೆಳಕನ್ನು ಸೂಚಿಸುವಂಥ ವ್ಯವಸ್ಥೆ ಇದಾಗಿತ್ತು. ಇದು 33 ಅಡಿ ಎತ್ತರವನ್ನು ಹೊಂದಿದೆ. ಹಾಗೆ ಇಲ್ಲಿ ಮೇಲಿನಿಂದ ಆಗ ಬೀರಲಾಗುತ್ತಿದ್ದ ಎಸಿಟಿಲಿಯನ್ ಬೆಳಕು ಸಮುದ್ರದಲ್ಲಿ ಸುಮಾರು 30 ನಾಟಿಕಲ್ ಮೈಲ್ನವರೆಗೆ ಮೀನುಗಾರರಿಗೆ ಕಾಣ್ತಾ ಇತ್ತು ಎಂಬುದಾಗಿ ನಂಬಿಕೆ. ಕಾಲಾನುಕಾಲಕ್ಕೆ ಇಲ್ಲಿ ರವೀಂದ್ರನಾಥ ಟಾಗೋರ್ ಅವರು ಬಂದ ಹಿನ್ನೆಲೆಯಲ್ಲಿ ಟಾಗೋರ್ ಪಾರ್ಕ್ ಎಂಬುದಾಗಿ ನಾಮಕರಣ ಮಾಡಿ ಉದ್ಯಾನವನ್ನು ನಿರ್ಮಾಣ ಮಾಡಲಾಯಿತು. ಇಲ್ಲಿ ದಿನದಲ್ಲಿ 3 ಬಾರಿ ಒಂದು ಕಾಲಕ್ಕೆ ಸೈರನ್ ಮೊಳಗ್ತಾ ಇತ್ತು. ಬೆಳಿಗ್ಗೆ 8 ಗಂಟೆ, ಮಧ್ಯಾಹ್ನ 1 ಗಂಟೆ, ಸಂಜೆ 6 ಗಂಟೆಗೆ ಇಲ್ಲಿ ಸೈರನ್ ಬೆಳಗ್ತಾ ಇತ್ತು. ಯಾಕಂದರೆ ಇಲ್ಲಿಯ ಜನರಿಗೆಲ್ಲ, ವಿಶೇಷವಾಗಿ ಕಾರ್ಮಿಕರಿಗೆ ಸಮಯ ಗೊತ್ತಾಗಲಿ ಎಂಬ ಕಾರಣಕ್ಕಾಗಿ. ಅದೇ ರೀತಿಯಾಗಿ ಇದೊಂದು ಐತಿಹಾಸಿಕವಾದಂಥ ಪ್ರದೇಶ. ಇಲ್ಲಿ ಪಕ್ಕದಲ್ಲಿ ಸೈಂಟ್ ಅಲೋಷಿಯಸ್ ಕಾಲೇಜ್ ಇದೆ, ಪಕ್ಕದಲ್ಲಿ ಟಿಪ್ಪು ಸುಲ್ತಾನ್ ಅವರು ನಿರ್ಮಾಣ ಮಾಡಿದಂಥ ಮಸೀದಿ ಇದೆ. ಇಲ್ಲಿ ಆ ಕಾಲಕ್ಕೆ ಎಲ್ಲ ಮಿಲಿಟರಿ ಚಟುವಟಿಕೆಗಳು ಇಲ್ಲಿ ನಡೀತಾ ಇತ್ತು. ಇಂದಿಗೂ ಕೂಡ ಮಂಗಳೂರಿನಲ್ಲಿ ಯಾವುದೇ ಪ್ರತಿಭಟನೆಗಳು ಆರಂಭವಾಗುವುದಿದ್ದರೆ ಅದು ಈ ಲೈಟ್ ಹೌಸ್ ಹಿಲ್ ಅಥವಾ ಈ ಬಾವುಟೆಗುಡ್ಡೆಯಿಂದಲೇ ಅದು ಆರಂಭವಾಗ್ತದೆ. ಇನ್ನೂ ಒಂದು ವಿಶೇಷ ಅಂದರೆ, ಈ ಪ್ರದೇಶ ಒಂದು ಕಾಲಕ್ಕೆ ಬಂಗ ಅರಸರು ಕೂಡ ತಮ್ಮ ಕೇಂದ್ರವನ್ನಾಗಿ ಇಟ್ಟುಕೊಂಡಿದ್ದರು. ಬ್ರಿಟಿಷರು ಕೂಡ ಇಲ್ಲಿ ತಮ್ಮ ಕೇಂದ್ರವನ್ನಾಗಿ ಮಾಡಿಕೊಂಡಿದ್ದರು. ಟಿಪ್ಪು ಸುಲ್ತಾನ್ ಆಡಳಿತದಲ್ಲಿ ಇದು ಪ್ರಮುಖ ಕೇಂದ್ರ ಕೂಡ ಆಗಿತ್ತು. ಈಗ ಇಲ್ಲಿ ನಗರ ಪಾಲಿಕೆ ಮುಂದೆ ಕಟ್ಟಡವನ್ನು ನಿರ್ಮಾಣ ಮಾಡಿತು. ಇಲ್ಲಿ ಮಹಾತ್ಮ ಗಾಂಧಿ ಶಾಂತಿ ಪ್ರತಿಷ್ಠಾನ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಹಾಗೆ ಒಂದು ಪುಟ್ಟ ಗ್ರಂಥಾಲಯ ಕೂಡ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇದು ಮಂಗಳೂರು ಮಾಲಿಕೆಯಲ್ಲಿ ಈ ದಿನ ಮಂಗಳೂರಿನ ಹೆಗ್ಗುರುತನ್ನು ತಮಗಾಗಿ ಪರಿಚಯ ಮಾಡಿದ್ದೇವೆ. ಟ್ಯಾಬ್ ವಿಡಿಯೋಗ್ರಫಿಯನ್ನು ನೆರವೇರಿಸಿದವರು ನಮ್ಮ ಗೆಳೆಯ ಸತೀಶ್. ನಮಸ್ಕಾರ.